ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಬ್ಬ ಚಿತ್ರರಂಗದ ಅಪರೂಪದ ವ್ಯಕ್ತಿಯ ಬಗ್ಗೆ ಒಂದಿಷ್ಟು ಮಾಹಿತಿನ ಹೊತ್ತು ತಂದಾಯಿತು. ಈಗ ನಾನು ಹೇಳಕ್ಕೆ ಹೊರಟಿರುವ ವ್ಯಕ್ತಿ ಕನ್ನಡ ಚಿತ್ರರಂಗ ಕಂಡ ಒಬ್ಬ ಶ್ರೇಷ್ಠ ಸಂಗೀತ ನಿರ್ದೇಶಕ ಶ್ರೀ ರಾಜೇಶ್ ರಾಮನಾಥ್ ಅವ್ರ ಬಗ್ಗೆ. ಹೌದು ಸ್ನೇಹಿತರೆ, ರಾಜೇಶ್ ರಾಮನಾಥ್ ಅವರು ನಮ್ಮ ಶಶಿಕುಮಾರ್ ಸರ್ ಅವರ ಶುಭಲಗ್ನ ಚಿತ್ರದ ಮೂಲಕ ಸಂಗೀತ ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಸಾಕಷ್ಟು ಚಿತ್ರಗಳನ್ನ ಮಾಡಿದ್ದಾರೆ. ತವರನ ತೊಟ್ಟಿಲು, ನಮ್ಮ ಶಿವಣ್ಣ ಅವರ ಅಣ್ಣವರ ಮಕ್ಕಳು, ಯಜಮಾನ, ಕನಸುಗಾರ. ಬಟ್ ಒಂದೇನಂತಂದರೆ, ಈ ಕೆಲವು ರೀಮೇಕ್ ಚಿತ್ರಗಳಿಗೆ ಅವರು ಸಂಗೀತ ನಿರ್ದೇಶನ ಮಾಡಿ ಆ ಮೂಲ ಚಿತ್ರದ ಟ್ಯೂನ್ಗಳನ್ನೇ ಬಳಸ್ಕೊಂಡು, ಅದು ಯಾಕೆ ಬಳಸ್ಕೊಂಡ್ರು ಅದು ಅವ್ರ ಆಯ್ಕೆ ಆಗಿರಲ್ಲ. ಒಬ್ಬ ಸಂಗೀತ ನಿರ್ದೇಶಕನ ಆಯ್ಕೆ ಆಗಿರಲ್ಲ, ನಿರ್ಮಾಪಕರದು ನಿರ್ದೇಶಕರ ಆಯ್ಕೆ ಆಗಿರುತ್ತೆ. ಸೊ ನಮ್ಮ ರಾಜೇಶ್ ರಾಮನಾಥ್ ಅವ್ರನ್ನ ಆ ಸಂದರ್ಭದಲ್ಲಿ ಇಂಡಸ್ಟ್ರಿ ರೀಮೇಕ್ ಮ್ಯೂಸಿಕ್ ಡೈರೆಕ್ಟರ್ ಅಂತಲೇ ಒಂಥರ ಬ್ರ್ಯಾಂಡ್ ಮಾಡಿಬಿಟ್ರು. ಅದು ತಪ್ಪು, ಅದು ಸುಳ್ಳು. ಯಾಕೆಂದರೆ ಇವಾಗ ನಾನು ಹೇಳೋಕೆ ಹೊರಟಿರೋದು ರಾಜೇಶ್ ರಾಮನಾಥ್ ಅವರು ಎಷ್ಟು ಒಬ್ಬ ಪ್ರತಿಭಾವಂತ ಸಂಗೀತ ಸಂಯೋಜಕ ಅನ್ನೋದು. ಅವರು ಒರಿಜಿನಲ್ ಆಗಿ ಕಂಪೋಸ್ ಮಾಡಿರೋ ಟ್ಯೂನ್ ನಮ್ಮ ಸುದೀಪ್ ಸರ್ ಅವರ ಹುಚ್ಚ ಸಿನಿಮಾದ ಉಸಿರೇ ಉಸಿರೇ ಇರ್ಬೋದು, ಇಲ್ಲ ಉಪ್ಪಿ ಸರ್ ಅವರ ಐಶ್ವರ್ಯ ಸಿನಿಮಾದ ಎಲ್ಲ ಹಾಡುಗಳು ಇರ್ಬೋದು, ಇಲ್ಲ ನಾರಾಯಣ್ ಸರ್ ಜೊತೆ ಮಾಡಿದ ಸಿನಿಮಾ ವಸಂತ ಕಾವ್ಯ ಅದಿರ್ಬೋದು, ಇಲ್ಲ ತವರನ ತೊಟ್ಟಿರೋದಿರ್ಬೋದು, ಎಲ್ಲದರಲ್ಲೂ ಅವರ ಒರಿಜಿನಲ್ ಕಂಪೋಸಿಷನ್ ತುಂಬ ಅದ್ಭುತವಾಗಿತ್ತು. ಅದನ್ನು ಕೆಲವು ರೀಮೇಕ್ಗಳು ಸೂಪರ್ ಹಿಟ್ ಆಗಿದ್ದರಿಂದ ಅದನ್ನು ಓವರ್ ಶ್ಯಾಡೋ ಮಾಡಿಬಿಡ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ರಾಜೇಶ್ ರಾಮನಾಥ್ ಅವರು ಅತ್ಯಂತ ಸುಸಂಸ್ಕೃತವಂತ ಆ್ಯಂಡ್ ಒಂದು ಪೂಜೆ ಜಪ ತಪ ಅಂತೆಲ್ಲ ಮಾಡ್ಕೊಂಡು ಬಂದವರು. ಬೆಂಗಳೂರು ವಿಜಯನಗರದಲ್ಲಿ ಅವ್ರದ್ದೊಂದು ಸ್ಟುಡಿಯೋ ಇತ್ತು, ಮನೆ ಕೆಳಗಡೆ ಇತ್ತು, ಮೇಲ್ಗಡೆ ಸ್ಟುಡಿಯೋ ಇತ್ತು. ನಾನು ಕೂಡ ಅಲ್ಲಿ ಸುದೀಪ್ ಸರ್ ಜೊತೆಗೆ ಒಂದು ಸತಿ ಹೋಗಿದ್ದೀನಿ. ಪ್ಲಸ್ ನಾನು ನಾರಾಯಣ್ ಸರ್ದು ಸಾಂಗ್ ರೆಕಾರ್ಡಿಂಗ್ ಟೈಮ್ನಲ್ಲೂ ಒಂದೆರಡು ಸತಿ ಅಲ್ಲಿಗೆ ಹೋಗಿದ್ದೀನಿ. ಇನ್ಫ್ಯಾಕ್ಟ್ ರಾಜೇಶ್ ರಾಮನಾಥ್ ಅವರ ಒಂದು ಮನಸ್ಸು ಎಷ್ಟು ಚೆನ್ನಾಗಿತ್ತು ಅಂತ, ಚೆನ್ನಾಗಿ ಒಂದು ಹೊಸಬರನ್ನ ಬೆಳೆಸೋದು ಅವರ ತಲೆನಲ್ಲಿತ್ತು ಅಂತಂದರೆ, ಮಣಿ ಸಿನಿಮಾ ಯೋಗರಾಜ್ ಭಟ್ರದ್ದು ಮೊದಲನೇ ಸಿನಿಮಾಗೆ ರಾಜೇಶ್ ರಾಮನಾಥ್ ಸರ್ನೇ ಮ್ಯೂಸಿಕ್ಕು. ಅದರದ್ದು ರೆಕಾರ್ಡಿಂಗ್ ನಡೀತಿರ್ಬೇಕಾದ್ರೆ ನಾನು ಕಳೆದ ಬಾರಿನೂ ಒಂದು ಸತಿ ಹೇಳಿದ್ದೆ, ಸುದೀಪ್ ಸರ್ ಅಲ್ಲಿ ಅವ್ರದ್ದು ರಾಜೇಶ್ ರಾಮನಾಥ್ ಅವ್ರ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಹಾಡೋಕ್ಕೆ ಬಂದಿದ್ದರು. ಆವಾಗ ಅಲ್ಲಿ ಆ ಕ್ಲೈಮ್ಯಾಕ್ಸ್ ಪೋರ್ಷನ್ನ ರೆಕಾರ್ಡಿಂಗ್ ಮಾಡಿರೋದನ್ನು ತೋರಿಸಿ, ಅದು ನೋಡೇ ಸುದೀಪ್ ಸರ್ ಯೋಗರಾಜ್ ಭಟ್ರನ್ನ ಕರೆಸಿ ಮಣಿ ಸಿನಿಮಾ ಆದಮೇಲೆ ಅವರಿಗೆ ರಂಗ SSLC ಸಿನಿಮಾ ಆಗಿದ್ದು. ಸೊ ಈ ರೀತಿ ರಾಜೇಶ್ ಅವರು ತುಂಬ ಸಪೋರ್ಟಿವ್ ಆಗೇ ಇದ್ದಂಥವ್ರು. ಇವಾಗ ಮುಖ್ಯ ವಿಚಾರಕ್ಕೆ ಬರೋದಾಯಿತು ಅಂತಂದರೆ, ಈ ಡಿಜಿಟಲಲ್ಲಿ ಒಂದು ಹೊಸ ರೆವಲ್ಯೂಷನ್ ಮಾಡಿದ್ರು. ಸ್ಟೀಫನ್ ಅನ್ನೋ ಇನ್ನೊಬ್ಬ ಮಹಾನ್ ಸಂಗೀತ ಕಲಾವಿದರು ಕೂಡ ಅದನ್ನು ಮಾಡಿದ್ರೆ ಹೆಚ್ಚಾಗಿ ಬಳಕೆಯಾಗಿದ್ದು ನಮ್ಮ ರಾಜೇಶ್ ರಾಮನಾಥ್ ಅವ್ರ ಮೂಲಕ. ಅಂದರೆ ಒಂದು ಚಿಕ್ಕ ಸ್ಟುಡಿಯೋದಲ್ಲೇ ಒಂದು ಸಿನಿಮಾದ ಕಂಪೋಸಿಂಗು, ರೆಕಾರ್ಡಿಂಗು, ರೆಕಾರ್ಡಿಂಗು ಎಲ್ಲ ಹೀಗೂ ಮಾಡ್ಬೋದು ಅಂತ ತೋರಿಸಿದ್ರು. ಅವ್ರ ಮನೆ ಮೇಲ್ಗಡೆನೇ ವಿಜಯನಗರದಲ್ಲಿ ಆ ಸ್ಟುಡಿಯೋ ಇತ್ತು. ಆ ಟೆಲಿಫೋನ್ ಎಕ್ಸ್ಚೇಂಜ್ ಹತ್ತಿರ ಬರುತ್ತೆ, ಇತ್ತು. ಇವಾಗಿಲ್ಲ ಅದು. ಆ ಮನೆ ಪ್ರಾಪರ್ಟಿನ ಅವ್ರು ಕೊಟ್ಟು ಬೇರೆ ಕಡೆಗೆ ಹೋದರು. ಇವೆಲ್ಲ ಗೆರಡನೇ ಒಂದು ಸ್ಟುಡಿಯೋ ಮಾಡಿದ್ದಾರೆ ಅಂತ ಸುದ್ದಿ. ಹೀಗಿರಬೇಕಾದ್ರೆ ಒಂದು ಹಾಡಿನ ಕಂಪೋಸಿಂಗು ಅಂದರೆ ರಾಜೇಶ್ ಅವರ ಪ್ರತಿಭೆಗೆ ಈ ಒಂದು ಹಾಡು ಸಾಕ್ಷಿ ಅನ್ನೋದಕ್ಕೆ ನಾನು ಈ ಕತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹುಚ್ಚ ಸಿನಿಮಾ ನಿಮ್ಮೆಲ್ರಿಗೂ ಗೊತ್ತಿದೆ, ನಮ್ಮ ಕಿಚ್ಚ ಸುದೀಪ್ ಸರ್ದು. ಆ ಸಿನಿಮಾದ ಉಸಿರೇ ಉಸಿರೇ ಹಾಡು ಯಾರಿಗೂ ಗೊತ್ತಿಲ್ಲ. ಅವತ್ತಿಂದ ಹಿಡಿದು ಇವತ್ತವರೆಗೂ ಮುಂದಕ್ಕೂ ಒಂದು ಟ್ರೆಂಡಲ್ಲಿರುವಂಥ ಹಾಡು ಆ ಹಾಡು ಹೇಗೆ ಹುಟ್ಟಿತು ಅಂತಂದರೆ, ಕಲ್ಯಾಣ್ ಅವರು ಯಾವುದೋ ಬೇರೆ ಒಂದು ರಾಜೇಶ್ ಸರ್ ಅವರ ಚಿತ್ರಕ್ಕೆ ಸಾಹಿತ್ಯ ಬರೆಯೋದಕ್ಕೆ ಕೂತಿದ್ದಾರೆ. ಸಂಜೆ 6-6:30 ಗಂಟೆ ಸಮಯ. ನಮ್ಮ ಡೈರೆಕ್ಟ್ರು ಓಂ ಪ್ರಕಾಶ್ ರಾವ್ ಅವರು ತುಂಬ ಚಾಲೆಂಜಿಂಗ್ ಆಗಿ ರಾಜೇಶ್ ರಾಮನಾಥ್ ಅವ್ರ ಹತ್ರ ಸಂಗೀತ ಮಾಡಿಸಿ ಒರಿಜಿನಲ್ ಟ್ಯೂನ್ಸ್ಗಳಲ್ಲಿ ಹಿಟ್ ಮಾಡಬೇಕು ಅಂತ ಮಾಡಿಸಿದಂಥ ಗೀತೆ ಇದು. ಅಲ್ಲಿಗೆ ಹೋಗಿದ್ದಾರೆ. ನಾಳೆನೇ ಶೂಟಿಂಗು. ಇದೊಂದು ಸಾಂಗ್ ಒಂದು ಮಾಂಟೇಜಸಲ್ಲಿ ಪ್ಲ್ಯಾನ್ ಮಾಡಿದ್ದೀನಿ, ಈ ಥರ ತೆಗಿಬೇಕು ಅಂತ. ನಂಗೆ ನಾಳೆ ಬೆಳಗ್ಗೆ ಶೂಟಿಂಗು ಸಾಂಗ್ ಬೇಕು ಅಂತ ಡೈರೆಕ್ಟ್ರು ಓಂ ಪ್ರಕಾಶ್ ರಾವ್ ಸರ್ ಹೇಳಿದ್ದಾರೆ. ಆವಾಗ ಸಂಜೆ 6:45-7 ಗಂಟೆ ಸಮಯ. ನಾನು ರಾತ್ರಿನೆಲ್ಲ ನಿಮ್ಮ ಜೊತೆ ಕೂತ್ಕೊತೀನಿ, 3 ಜನನೂ ಸೇರಿ ಇದು ಮಾಡೋಣ. ಏನು ಮಾಡ್ತೀರೋ ಒತ್ತಡದಲ್ಲಿ ಒಂದು ಸತಿ ಕೆಲಸಗಳು ಕೈಕಾಲು ಓಡಲ್ಲ. ನಾಳೆ ಬೆಳಗ್ಗೆ ಬೇಕು ಅಂದರೆ ಇವತ್ತು ರಾತ್ರಿ 7 ಗಂಟೆಗೆ ಹೇಳ್ತಿದ್ರೆ ಹೆಂಗೆ? ಸರಿ, ಚರ್ಚೆ ಮಾಡಿದರೆ ಏನೂ ಹೊಳಿತಾ ಇಲ್ಲ, ತಲೆಯಲ್ಲಿ ಏನೂ ಓಡ್ತಾ ಇಲ್ಲ. ಆ ಸಂದರ್ಭದಲ್ಲಿ ರಾತ್ರಿ 10-10:30 ಆಗಿದೆ. ನಮ್ಮ ವಿವಿಪುರಂ ಫುಡ್ ಸ್ಟ್ರೀಟಿಂದ ಚಿತ್ರಾನ್ನ, ದೋಸೆ ಅದು ಇದೆಲ್ಲ ತರಿಸ್ಬಿಟ್ಟು ಒಂದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ, ಓಂ ಪ್ರಕಾಶ್ ರಾವ್ ಅವರು ನೀವು ಮಾಡಿ, ನಿಮ್ಮ ಮೇಲೆ ನಂಗೆ ನಂಬಿಕೆ ಇದೆ, ಬೆಳಗ್ಗೆನೇ ಬರ್ತೀನಿ ನಾನು, ಯಾರು ಇದ್ದರೆ ಫೋನ್ ಮಾಡಿ ಅಂತ ಹೇಳ್ಬಿಟ್ಟು ಹೊರಟಿದ್ದಾರೆ. ಯಾಕೆ ನೆಕ್ಸ್ಟ್ ಡೇ ಸಾರ್ಗೆ ಶೂಟಿಂಗ್ ಇದೆ, ಓಂ ಪ್ರಕಾಶ್ ಸರ್ಗೆ. ಸರಿ, ಇವ್ರು ಕೂತ್ಕೊಂಡಿದ್ದಾರೆ. ರಾಜೇಶ್ ರಾಮನಾಥ್ ಅವರು ಒಬ್ಬ ಅದ್ಭುತವಾದ ಗಿಟಾರಿಸ್ಟ್, ತುಂಬ ಒಳ್ಳೆಯ ಒಬ್ಬ ಗಿಟಾರ್ ಕಲಾವಿದ, ಕೀಬೋರ್ಡ್ ಬಾರಿಸೋರು. ಅವರು ಕೆ ಕಲ್ಯಾಣ್ ಅವರು, ರಾಜೇಶ್ ರಾಮನಾಥ್ ಸರ್, ಆಮೇಲೆ ಅವರ ರಾಜೇಶ್ ಸರ್ ಒಬ್ಬರು ಸ್ಟಾಫ್ ಯಾರೋ ಒಬ್ಬರು ಜೊತೆಗಿದ್ರು ಅಷ್ಟೇ, ಇನ್ಯಾರೂ ಇಲ್ಲ. ಏನು ಮಾಡೋದು ಏನು ಅಂತ ಗೊತ್ತಿದ್ದಿರ್ಬೇಕಾದ್ರೆ ಗಿಟಾರ್ಲೇನೋ ಹಂಗೆ ಒಂದು ಫೀಲ್ ಮಾಡ್ತಿರ್ಬೇಕಾದ್ರೆ ಒಂದು ಟ್ಯೂನ್ ಬಂತಂತೆ.
ಆ ಟ್ಯೂನ್ ಬರ್ತಾ ಇರೋಗೇನೆ ಚೆನ್ನಾಗಿದೆಯಲ್ಲ ಇದನ್ನು ಕಂಟಿನ್ಯೂ ಮಾಡೋಣ ಅಂತ ಹೇಳೋ ಅಷ್ಟೊತ್ತಿಗೆ 12:30 1 ಗಂಟೆ ಆಗಿದೆ ಸಮಯ. ಆವಾಗ ಬರೀರಿ ಬೇಗ ಬರ್ರಿ ಕಲ್ಯಾಣ ಸಾಹಿತ್ಯ ಬರೀರಿ. ಅಯ್ಯೋ ಸ್ವಾಮಿ ನಂಗೆ ಉಸಿರುಗಟ್ಟಿಸ್ಬೇಡಿ, ಸುಮ್ಮನಿರಿ ನೀವು ಹಂಗೆ ಉಸಿರುಗಟ್ಟಿದ್ರೆ ಹೆಂಗೆ ಬರೀಲಿ ನಾನು ಹಾಡನ್ನ ಅಂದ ತಕ್ಷಣ ಆ ಕ್ಷಣದಲ್ಲಿ ಬಂದ ಸಾಲೆ ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ. ಚೆನ್ನಾಗಿದೆ ಬರೀರಿ ಅಂತ ಕಂಟಿನ್ಯೂ ಮಾಡಿದ್ದಾರೆ. ಒಂದು 3 ಓಂ ಪ್ರಕಾಶ್ ಸರ್ಗೆ ಫೋನ್ ಮಾಡಿ ಪಲ್ಲವಿ ಹೇಳಿದ್ದಾರೆ, ಚೆನ್ನಾಗಿದೆ ಬೆಳಗಿನ ಬರ್ತೀನಿ ಮುಗಿಸ್ಬಿಡಿ ಸಾಂಗ್ನ ಅಂದಿದ್ದಾರೆ. 4 ಗಂಟೆ 4:15 ತನಕ ಕೆಲಸ ಮಾಡಿದ್ದಾರೆ. ಅವ್ರಿಗಿಬ್ಬರಿಗೂ ಟಯರ್ಡ್ ಆಗಿದೆ, ಹೊರಡ್ತೀನಿ ಬೆಳಗ್ಗೆ ಬೇಗ ಬರ್ತೀನಿ ಅಂತ ಕಲ್ಯಾಣವ್ರು ಹೊರಟಿದ್ದಾರೆ. ಕಲ್ಯಾಣವ್ರಿಗೆ ಏನು ಪ್ರಾಬ್ಲಮ್ ಇತ್ತಂತಂದರೆ ಅವಾಗ ಸಿಕ್ಕಾಪಟ್ಟೆ ಸಿನಿಮಾಗಳಿಗೆ ಬರಿತಾ ಇದ್ದಿದ್ದರಿಂದ ನಿದ್ದೆ ಕಡಿಮೆ ಇರೋದು, ಎಲ್ಲಂದ್ರಲ್ಲಿ ಮಲಗಿಬಿಡೋರಂತೆ. ರಾಜೇಶ್ ರಾಮನಾಥ್ ಅವ್ರ ಸ್ಟುಡಿಯೋಯಿಂದ ಮೆಟ್ಲಿಳಿದು ಬರ್ತಾ ಇರೋಂಗೇನೆ ಆ ಮೆಟ್ಲ ಮೇಲೆ ಅವ್ರು ಮಲಗಿದ್ದಾರೆ. ಕಂಪ್ಯೂಟ್ರ್ ಆನ್ ಮಾಡಿ ಕಂಪ್ಯೂಟ್ರ್ ಮುಂದೆ ರಾಜೇಶ್ ರಾಮನಾಥ್ ಅವ್ರು ಮಲಗಿದ್ದಾರೆ, ಅಲ್ಲೇ ಅವ್ರ ಸ್ಟಾಫ್ ಅವರು ಮಲಗಿಬಿಟ್ಟಿದ್ದಾರೆ. ಬೆಳಗ್ಗೆ 5:15 ಚಳಿಗೆ ಎಚ್ಚರ ಆಗಿದೆ. ನೋಡಿದ ತಕ್ಷಣ ಎಲ್ಲ ಹಂಗಂಗೆ ಇದೆ, ಇನ್ನೇನು ಡೈರೆಕ್ಟ್ರು ಬಂದುಬಿಡ್ತಾರೆ ಅಂತ ಗೊತ್ತಾದ್ಮೇಲೆ ನೀವು ನಂಬಲ್ಲ, ರಾತ್ರಿ ಎಲ್ಲ ಒಂದು ಪ್ರೋಗ್ರಾಮಿಂಗ್ ಮಾಡಿದರು. ಆ ರಾತ್ರಿ ಹೊತ್ತು ಯಾವ ಒಂದು ಸಾಂಗ್ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಒಬ್ಬರು ಕೈನಲ್ಲೇ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಅರೇಂಜರ್ ಇರಬೇಕು, ರಿದಮ್ಸ್ಗಳನ್ನ ಇದು ಮಾಡಬೇಕು, ಮ್ಯೂಸಿಕ್ಗಳು ಮಾಡಬೇಕು. ಟ್ರ್ಯಾಕ್ ಇವರೇ ಹಾಡ್ಬಿಟ್ರು ರಾಜೇಶ್ ಅವರೇನೇ. ಬಟ್ ಈ ಇಡೀ ಸಾಂಗ್ ಪ್ರೋಗ್ರಾಮಿಂಗು, ಅದರ ಟ್ರ್ಯಾಕಿಗೆ, ಫೈನಲ್ ವರ್ಷನ್ಗಲ್ಲ ಟ್ರ್ಯಾಕಿಗೆ, ಶೂಟಿಂಗಿಗೆ ಏನೇನು ಬೇಕೋ ಅಷ್ಟನ್ನು ಕೂಡ ರಾಜೇಶ್ ರಾಮನಾಥ್ ಅವ್ರು ಒಬ್ಬರೇ ಮಾಡಿದ್ದಾರೆ. ಅದು ಕೀಬೋರ್ಡ್ ಪ್ರೋಗ್ರಾಮಿಂಗ್ ಇರ್ಬೋದು, ಗಿಟಾರ್ ಸಣ್ಣ ಪುಟ್ಟ ರಿದಮ್ಸ್ ಇರ್ಬೋದು ಮಾಡಿ ಟ್ರ್ಯಾಕನ್ನು ಅವರೇ ಹಾಡಿ 5:15 ಬೆಳಗ್ಗೆ ಎದ್ಬಿಟ್ಟು ಕೇಕಲ್ಯಾಣವ್ರು ಅಲ್ಲೇ ಫ್ರೆಶ್ ಆಗಿ, ರಾಜೇಶ್ ಅವರು ಫ್ರೆಶ್ ಆಗಿ ಪಕ್ಕದಲ್ಲೇ ಒಂದು ಟೀ ಶಾಪ್ ಇತ್ತಂದು ಟೀ ಕುಡಿದು ಓಂ ಪ್ರಕಾಶ್ ಸರು 6:45 7 ಗಂಟೆಗೆ ಬರೋದ್ರೊಳಗಡೆ ಶೂಟಿಂಗ್ ಪರ್ಪಸ್ಗೆ ಒಂದು ರಫ್ ವರ್ಷನ್ ರೆಡಿ ಮಾಡಿ ಸಾಂಗ್ ಕೊಟ್ಟಿರೋದು. ಅವತ್ತಿಗೆ ಅನ್ನಿಸ್ತಂತೆ ಈ ಸಾಂಗು ಡೆಫಿನೆಟ್ಲಿ ಸೂಪರ್ ಹಿಟ್ ಆಗುತ್ತೆ. ಯಾಕೆಂದರೆ ಆ ಸಾಂಗ್ ಟ್ಯೂನ್ ಹಾಕೋದಕ್ಕಿಂತ ಮುಂಚೆ ರಾಜೇಶ್ ಅವ್ರು ಹೋಗಿ ಗಾಯತ್ರಿ ಜಪ ಮಾಡ್ಕೊಂಬಂದಿದ್ದಾರೆ. ಕಲ್ಯಾಣ್ ಅವರು ಪೂಜೆ ಒಂಥರ ಮನಸ್ಸಿನಲ್ಲೇ ಒಂದು ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ. ಇವರೆಲ್ಲರಿಗಿಂತ ಮಹಾನ್ ದೈವ ಭಕ್ತ ಓಂ ಪ್ರಕಾಶ್ ಅವರು ದೇವರನ್ನ ಪ್ರಾರ್ಥನೆ ಮಾಡಿದ್ದಾರೆ. ಸೊ ಆ ಪ್ರಾರ್ಥನೆಗೆ ಆ ತಾಯಿ ಸರಸ್ವತಿ ಕೊಟ್ಟ ವರನೇ, ಆ ಪ್ರಸಾದನೇ ಕನ್ನಡ ಚಿತ್ರರಂಗದಲ್ಲಿ ಸಾರ್ವಕಾಲಿಕವಾಗಿ ಒಂದು ಅದ್ಭುತವಾದ ಹಾಡುಗಳ ಸಾಲಿನಲ್ಲಿ ಉಳ್ಕೊಂಡಿರುವ ನಮ್ಮ ಶ್ರೀ ಕಿಚ್ಚ ಸುದೀಪ್ ಅವರ ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ ಅನ್ನೋ ಹಾಡು. ಈ ಕತೆ ನಿಮಗಿಷ್ಟ ಆಗಿದ್ರೆ ನಮ್ಮ ಸಾರ್ಥಕ ಅಂತ ತಿಳಿಸ್ಕೊತೀನಿ. ರಾಜೇಶ್ ರಾಮನಾಥ್ ಅವ್ರನ್ನ ಸಂದರ್ಶನ ಮಾಡಿ ಅಂತ ನೀವು ಕೇಳ್ತೀರ ಅಂತ ಗೊತ್ತು. ಪ್ರಯತ್ನ ಪಡ್ತಾ ಇದ್ದೀನಿ, ಸಾಕಷ್ಟು ಬಾರಿ ಮಾತಾಡಿದ್ದೀನಿ, ಆದರೆ ಅವ್ರಿನ್ನೂ ಸಮಯ ಕೊಟ್ಟಿಲ್ಲ. ಕೊಟ್ಟ ತಕ್ಷಣ ಅವ್ರು ಒಪ್ಕೊಂಡ್ರೆ ಖಂಡಿತ ಮಾಡ್ತೀನಿ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.